ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ರಾಮ್ಸಾರ್ ಸೈಟ್ಸ್ಗಳಿಗೆ ಅಥವಾ ರಾಮ್ಸಾರ್ ತಾಣಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಘೋಷಣೆ ಆದಂತಹ ರಾಮ್ಸಾರ್ ಸೈಟ್ಸ್ಗಳು ಏನೇನಿದಾವೆ, ಅವು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ, ಅವುಗಳ ವೈಶಿಷ್ಟ್ಯಗಳೇನು, ಲಕ್ಷಣಗಳೇನೇನು ಮತ್ತು ರಾಮ್ಸಾರ್ ಸೈಟ್ಸ್ಗಳಂದ್ರೆ ಏನು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ಹೊಸದಾಗಿ ಸೇರಿಸಲಾದಂತಹ ರಾಮ್ಸಾರ್ ಸೈಟ್ಸ್ಗಳು ಅಥವಾ ತಾಣಗಳು ಯಾವ್ಯಾವ, ಮೊದಲಿಗೆ ಇತ್ತೀಚೆಗೆ ರಾಮ್ಸಾರ್ ಸೈಟ್ಸ್ಗಳಿಗೆ ಒಂದು ಪಟ್ಟಿಗೆ ಸೇರಿಸಲ್ಪಟ್ಟಂತಹ ಒಂದು ವೆಟ್ಲ್ಯಾಂಡ್ ಯಾವುದು ಅಂತ ಅಂದ್ರೆ ಝರಿ ದಂಡ್ ಅನ್ನುವಂಥದ್ದು. ಇದೊಂದು ಗುಜರಾತ್ನ ರಾಜ್ಯದಲ್ಲಿ ಕಂಡು ಬರುವಂತಹ ವೆಟ್ಲ್ಯಾಂಡ್ ಆಗಿರುತ್ತೆ. ಬನ್ನಿ ಗ್ರಾಸ್ ಲ್ಯಾಂಡ್ ಮತ್ತು ಕಚ್ ಸಾಲ್ಟ್ ವಾಟರ್ ಏನಿರುತ್ತೆ ಆ ಒಂದು ಪ್ರದೇಶದಲ್ಲಿ ಕಾಲೋಚಿತ ಅಥವಾ ಸೀಸನಲ್ ಸಾಲ್ಟ್ ವೆಟ್ಲ್ಯಾಂಡ್ಸ್ ಅನ್ನುವಂಥದ್ದು ಅಥವಾ ಲವಣಯುಕ್ತ ಜೋಗು ಪ್ರದೇಶ ಅಂತ ಕೂಡ ಕನ್ನಡದಲ್ಲೂ ಕರೀತಾ ಬರ್ತೀವಿ. ಶುಷ್ಕ ಪ್ರದೇಶವನ್ನು ಹೊಂದಿರುವಂತಹ ಕಚ್ ಪ್ರದೇಶದಲ್ಲಿ ಮಳೆಗಾಲದಲ್ಲಿ 80 ಚದರ ಕಿಲೋಮೀಟರ್ ವರೆಗೂ ಕೂಡ ತನ್ನ ವಿಸ್ತಾರವನ್ನ ಹೊಂದಿರುತ್ತೆ ಅನ್ನುವಂಥದ್ದು. ಅಂಡ್ ಇದು ಗುಜರಾತ್ನ ಏಕೈಕ ಸಂರಕ್ಷಣಾ ಮೀಸಲು ಪ್ರದೇಶ ಮತ್ತು ಪಶ್ಚಿಮ ವಲಯದ ಅಥವಾ ಪಶ್ಚಿಮದ ಭಾಗಕ್ಕೆ ವಲಸೆ ಫ್ಲೈವೇ ಅಂತ ನಾವೇನ್ ಕರಿತೀವಿ ಅಂದ್ರೆ ಯೂಶಲಿ ಮೈಗ್ರೇಟರಿ ಫ್ಲೈವೇ, ಬರ್ಡ್ಗಳಿಗಿರುವಂತಹ ಫ್ಲೈವೇ ಏನಿರುತ್ತೆ ಅದಕ್ಕೆ ಪ್ರಮುಖ ಒಂದು ನಿಲುಗಡೆ ಆಗಿರುತ್ತೆ. ಅದರಲ್ಲೂ ಕೂಡ ಜಲಪಕ್ಷಿಗಳು ಅಂತ ನಾವೇನ್ ಕರಿತೀವಿ ಅವುಗಳಿಗೆ ಚಳಿಗಾಲದಲ್ಲಿ ತುಂಬಾ ಹ್ಯಾಬಿಟ್ಯಾಟ್ ಆಗಿ ಅಥವಾ ಆವಾಸ ತಾಣವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಕೂಡ ಗೊತ್ತಿರಬೇಕಾಗತ್ತೆ. ವಾರ್ಷಿಕವಾಗಿ ಏನಿಲ್ಲ ಅಂದ್ರೂ ಕೂಡ 30,000ಕ್ಕೂ ಹೆಚ್ಚು ಕ್ರೇನ್ಗಳಾಗಿರ್ಬೋದು, ಲೆಸ್ಸರ್ ಅಂಡ್ ಗ್ರೇಟರ್ ಫ್ಲೆಮಿಂಗೋಗಳಾಗಿರ್ಬೋದು ಅಥವಾ ಸೋಷಿಯಬಲ್ ಲ್ಯಾಪ್ವಿಂಗ್ಗಳಾಗಿರ್ಬೋದು, ಕಾಮನ್ ಫೋಚರ್ಡ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಪ್ರದೇಶದಲ್ಲಿ ಕಂಡು ಬರ್ತವೆ. ಅಂಡ್ ವೆಟ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆನ್ಸ್ ಇರೋದ್ರಿಂದಾಗಿ ಈ ಒಂದು ಝರಿ ದಂಡ್ ಜಲಪ್ರದೇಶವನ್ನ, ಜಲಮೂಲವನ್ನ ರಾಮ್ಸಾರ್ ಸೈಟ್ ಆಗಿ ಘೋಷಣೆಯಾಗಿ ಈ ಝರಿ ದಂಡ್ ಅನ್ನುವಂತಹ ರಾಮ್ಸಾರ್ ಸೈಟ್ 98ನೇ ಅಂದ್ರೆ ಒಟ್ಟಾರೆಯಾಗಿ ಈಗ 2026ನೇ ಸಾಲಿಗೆ 98 ರಾಮ್ಸಾರ್ ಸೈಟ್ಗಳಿದಾವೆ. 98ನೇ ರಾಮ್ಸಾರ್ ಸೈಟ್ ಆಗಿ ಝರಿ ದಂಡ್. ಇನ್ನು ಉಳಿದಂತೆ ನೆಕ್ಸ್ಟ್ ಇತ್ತೀಚೆಗೆ ರೀಸೆಂಟ್ ಆಗಿ ಘೋಷಣೆ ಮಾಡಲ್ಪಟ್ಟಂತಹ ವೆಟ್ಲ್ಯಾಂಡ್ ಯಾವುದು ಅಥವಾ ರಾಮ್ಸಾರ್ ಸೈಟ್ಸ್ ಯಾವುದು ಅಂತ ನೋಡ್ತಾ ಬಂದಾಗ ಪಾಟ್ನಾ ಪಕ್ಷಿಧಾಮ ಅನ್ನುವಂಥದ್ದು ಅಥವಾ ಪಾಟ್ನಾ ಬರ್ಡ್ ಸೆಂಚುರಿ ಅನ್ನುವಂಥದ್ದು, ಇದು ಉತ್ತರ ಪ್ರದೇಶದಲ್ಲಿ ಇಟಾಹ್ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇಟಾಹ್ ಅಥವಾ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಪಕ್ಷಿಧಾಮ ಬರ್ಡ್ ಸ್ಯಾಂಚುರಿ ಆಗಿರುತ್ತೆ. ಇದು ಮುಖ್ಯವಾಗಿ ಉತ್ತರ ಪ್ರದೇಶದ ಅತ್ಯಂತ ಚಿಕ್ಕ ವನ್ಯಜೀವಿ ಅಭಯಾರಣ್ಯ ಅಂತ ಕೂಡ ಕರೀತಾರೆ. ಅಂದ್ರೆ ಸ್ಮಾಲೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ UP ಅಥವಾ ಉತ್ತರ ಪ್ರದೇಶ ಅನ್ನೋದು ಕೂಡ ಗೊತ್ತಿಲ್ಲಿ. ಮುಖ್ಯವಾಗಿ ಇದು ಈ ಅಭಯಾರಣ್ಯ ಏನಿದೆ ಇಲ್ಲಿ ನಿಮಗೆ ಸಿಹಿ ನೀರಿನ ಜೋಗು ಪ್ರದೇಶ ಅಂತ ಕರಿತೀವಿ ಅಥವಾ ಕಾಡು ಪ್ರದೇಶಗಳು ಮತ್ತು ಹುಲ್ಲುಗಾವಲು ಈ ಮೂರನ್ನು ಕೂಡ ಒಳಗೊಂಡಿದೆ. ವೈವಿಧ್ಯಮಯವಾದಂತಹ ಪ್ರಾಣಿಗಳಿಗೆ ಒಂದು ಆವಾಸ ಸ್ಥಾನವನ್ನು ಕೂಡ ಬೆಂಬಲಿಸ್ತಾ ಇದೆ ಅನ್ನೋದು ಗೊತ್ತಿರಲಿ. ಮುಖ್ಯವಾಗಿ ರೋಸಿ ಪೆಲಿಕನ್ ಆಗಿರ್ಬೋದು ಅಥವಾ ಯುರೋಪಿಯನ್ ಸ್ಪೂನ್ ಬಿಲ್ ಪಕ್ಷಿ ಆಗಿರ್ಬೋದು ಅಥವಾ ನದರನ್ ಪಿಂಟೈಲ್ ಅನ್ನುವಂತಹ 16 ವಲಸೆ ಪಕ್ಷಿಗಳಿಗೆ ತನ್ನ ಆತಿಥ್ಯವನ್ನ ಅಥವಾ ಆವಾಸ ಸ್ಥಾನವನ್ನ ನೀಡುತ್ತೆ ಅನ್ನುವಂಥದ್ದು. ಅಂಡ್ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂತ ಏನ್ ಕರಿತೀವಿ ಅವುಗಳಿಗೂ ಕೂಡ ಇದೊಂದು ನಿಲುಗಡೆ ಪ್ರದೇಶವಾಗಿ ವರ್ಕ್ ಮಾಡುತ್ತೆ ಅನ್ನುವಂಥದ್ದು. ಸುಮಾರು ಈ ಒಂದು ಪಾಟ್ನಾ ಪಕ್ಷಿಧಾಮದಲ್ಲಿ 178ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಅಥವಾ 252ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನು ದಾಖಲಿಸಲಾಗಿದೆ ಈ ಒಂದು ಪ್ರದೇಶದಲ್ಲಿ ಅನ್ನುವಂಥದ್ದು. ಅಂಡ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಇಂದಲೂ ಕೂಡ ಈ ಪ್ರದೇಶ ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯ ಪ್ರದೇಶ ಅಂತಲೂ ಕೂಡ ಗೊತ್ತುಪಡಿಸಿಕೊಂಡಿದೆ. ಇಷ್ಟೆಲ್ಲ ಒಂದು ಪರಿಸರ ಮತ್ತು ಜೀವ ವೈವಿಧ್ಯ ಸೂಕ್ಷ್ಮತೆಯನ್ನು ಹೊಂದಿರುವಂತಹ ಈ ಪ್ರದೇಶವನ್ನ ಇತ್ತೀಚೆಗೆ ರಾಮ್ಸಾರ್ ಸೈಟ್ ಅಂತ ಅದ್ರ ಜೊತೆಗೆ ಪಾಟ್ನಾ 97 ಇದೆ. 97ನೇದಾಗಿ ಪಾಟ್ನಾ ಪಕ್ಷಿಧಾಮ ಅಥವಾ ಬರ್ಡ್ ಸ್ಯಾಂಚುರಿ ಆಗಿದೆ. ಮುಂದಿನ ಒಂದು ಇತ್ತೀಚೆಗೆ ಘೋಷಣೆ ಮಾಡಲ್ಪಟ್ಟಂತಹ ರಾಮ್ಸಾರ್ ಸೈಟ್ ಯಾವುದು ಅಂತ ಅಂದ್ರೆ ಇನ್ನೊಂದು ಕೋಪ್ರಾ ಜಲಾಶಯ ಅನ್ನುವಂಥದ್ದು. ಇದು ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಛತ್ತೀಸ್ಗಢ ರಾಜ್ಯದ ಬಿಲಾಸ್ಪುರದ ಬಳಿ ಈ ಒಂದು ಪ್ರದೇಶ ಅಥವಾ ಈ ಒಂದು ಜಲಾಶಯ ಕಂಡು ಬರುತ್ತೆ ಅನ್ನುವಂಥದ್ದು. ಛತ್ತೀಸ್ಗಢದಲ್ಲಿ ನೋಟಿಫೈಡ್ ಆದಂತಹ ಮೊದಲ ರಾಮ್ಸಾರ್ ಸೈಟ್ ಅಂತ ಕೂಡ ಇದಕ್ಕೆ ಒಂದು ಪಟ್ಟಿಯನ್ನು ಹೊಂದಿರುವಂಥದ್ದು. ಯಾಕಂದ್ರೆ ಇದಕ್ಕೆ ಮುಂಚೆ ಯಾವುದೇ ರೀತಿಯಾದಂತಹ ಒಂದು ರಾಮ್ಸಾರ್ ಸೈಟ್ಗಳು ಛತ್ತೀಸ್ಗಢದಿಂದ ಇರಲಿಲ್ಲ. ಛತ್ತೀಸ್ಗಢದಲ್ಲಿ ಇತ್ತೀಚೆಗೆ ಘೋಷಣೆ ಮಾಡಲ್ಪಟ್ಟಂತಹ ಈ ಒಂದು ಕೋಪ್ರಾ ಜಲಾಶಯ ಅಧಿಸೂಚನೆಗೊಂಡಂತಹ ಛತ್ತೀಸ್ಗಢದ ಮೊದಲ ರಾಮ್ಸಾರ್ ಸೈಟ್ ಆಗಿರುತ್ತೆ. ಇದು ಜಲಾಶಯ ಮಾದರಿಯ ಒಂದು ಜೋಗು ಪ್ರದೇಶವಾಗಿದ್ದು ಮೂಲತಃ ಇದನ್ನ ನೀರಾವರಿಗಾಗಿ ನಿರ್ಮಿಸಲಾಯಿತು. ಬಟ್ ಈಗ ಅದರ ಒಂದು ಪರಿಸರ ಅಥವಾ ಎಕಲಾಜಿಕಲ್ ಇಂಪಾರ್ಟೆನ್ಸ್ ಅದನ್ನು ಗುರುತಿಸಲ್ಪಟ್ಟಿದೆ. ಇದು ಮಹಾನದಿ ಏನಿದೆ ಅಂದ್ರೆ ಯೂಶಲಿ ಛತ್ತೀಸ್ಗಢದಲ್ಲಿ ಹರಿಯುವಂತಹ ಮಹಾನದಿಯ ಒಂದು ಮೇಲ್ಭಾಗದ ಒಂದು ಜಲನಯನ ಪ್ರದೇಶಗಳಲ್ಲಿ ಇದೆ ಅನ್ನುವಂಥದ್ದು ಗೊತ್ತಿಲ್ಲಿ. ಈ ಪ್ರದೇಶ ಅಥವಾ ಈ ಒಂದು ಕೋಪ್ರಾ ಜಲಾಶಯ ಅನ್ನುವಂಥದ್ದು ಪಕ್ಷಿಗಳಿಗೆ ಪ್ರಮುಖವಾಗಿ ಗೂಡು ಕಟ್ಟೋದಿಕ್ಕೆ, ಆಹಾರಕ್ಕಾಗಿ ಮತ್ತು ನಿಲುಗಡೆಯ ತಾಣವಾಗಿ
ಒಂದು 60ಕ್ಕೂ ಹೆಚ್ಚು ಪಕ್ಷಿಗಳಿಗೆ ಒಂದು ಬೆಂಬಲವನ್ನ, ಆವಾಸ ಸ್ಥಾನ ಬೆಂಬಲವನ್ನ ನೀಡ್ತಾ ಬಂದಿದೆ ಅನ್ನುವಂಥದ್ದು. ಅಂಡ್ ಈ ಒಂದು ಜಲಾಶಯದಲ್ಲಿ ಅಥವಾ ಈ ಜಲಾಶಯದ ಒಂದು ಪ್ರದೇಶದಲ್ಲಿ ಮುಖ್ಯವಾಗಿ ಗ್ರೇಟರ್ ಸ್ಪೇಡೆಡ್ ಹದ್ ಆಗಿರ್ಬೋದು ಅಥವಾ ಈಜಿಪ್ಟಿಯನ್ ವಲ್ಚರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಪ್ರಮುಖವಾಗಿ ಕಂಡು ಬರ್ತವೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಅದರ ಜೊತೆಗೆ ಈ ಕೋಪ್ರಾ ಜಲಾಶಯ ಭಾರತದ 97ನೇ ರಾಮ್ಸಾರ್ ಸೈಟ್ ಅನ್ನೋದು ಕೂಡ ಗೊತ್ತಿರಲಿ. 97ನಾಗಿ ಕೋಪ್ರಾ ಜಲಾಶಯ ಮತ್ತು 96ನೇ ರಾಮ್ಸಾರ್ ಸೈಟ್ ಆಗಿ ಸಿಲಿಸೇರ್ ಸರೋವರವನ್ನ ರಾಮ್ಸಾರ್ ಸೈಟ್ ಆಗಿ ಗುರುತಿಸಲಾಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಈ ಸಿಲಿಸೇರ್ ಸರೋವರವು ಮಾನವ ನಿರ್ಮಿತ ಅಥವಾ ಮ್ಯಾನ್ ಮೇಡ್ ಲೇಕ್ ಅಂತಾನು ಕೂಡ ಕರೀತಾ ಬರ್ತಾರೆ. ಇದೊಂದು ಪ್ರಮುಖ ಜೋಗು ಪ್ರದೇಶವಾಗಿದ್ದು ಇದನ್ನ 96ನೇ ರಾಮ್ಸಾರ್ ಸೈಟ್ ಅಂತಾನು ಕೂಡ ಗುರುತಿಸಲ್ಪಟ್ಟಿದೆ. ಇದು ರಾಜಸ್ಥಾನದ ಆಲ್ವಾರ್ ಜಿಲ್ಲೆನಲ್ಲಿದ್ದು ಸರಿಸ್ಕಾ ಅನ್ನುವಂತಹ ಒಂದು ಟೈಗರ್ ರಿಸರ್ವ್ ಪ್ರದೇಶವೇನಿದೆ ಅಥವಾ ಹುಲಿ ಮೀಸಲು ಪ್ರದೇಶ ಏನಿದೆ ಅದರ ಒಂದು ಬಫರ್ ವಲಯದಲ್ಲಿ ಇದು ಮುಖ್ಯವಾಗಿ ಕಂಡು ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲಿ. ಈ ಒಂದು ಜಲಾಶಯ ಅಥವಾ ಈ ಒಂದು ಸರೋವರ ಮುಖ್ಯವಾಗಿ ಅರೆಶುಷ್ಕ ವಲಯದಲ್ಲಿದ್ದು ಈ ಪ್ರದೇಶದ ಒಂದು ಪ್ರಮುಖ ನೀರಿನ ಒಂದು ಮೂಲವಾಗಿ, ನೀರಿನ ಒಂದು ಸೆಲೆಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅಂಡ್ ಈ ಸರೋವರವನ್ನ 1845ರಲ್ಲಿ ಅಂದಿನ ಆಲ್ವಾರ್ನ ರಾಜನಾದಂತಹ ಮಹಾರಾಜ ವಿನಯ್ ಸಿಂಗ್ ಅವರು ಸ್ಥಾಪನೆ ಮಾಡಿದ್ದು ಅನ್ನುವಂಥದ್ದು ಗೊತ್ತಿರಲಿ. ರೂಪಾ ರೇರ್ ಅನ್ನುವಂತಹ ಒಂದು ಉಪನದಿಯ ಮೇಲೆ ಒಡ್ಡುವನ್ನ ನಿರ್ಮಿಸುವ ಮೂಲಕ ಈ ಒಂದು ಸರೋವರವನ್ನ ರಚನೆ ಮಾಡಲಾಯಿತು. ರೂಪಾ ರೇಲ್ ಅನ್ನುವಂಥದ್ದು ಗೊತ್ತಿರಲಿ. ರೂಪಾ ರೇಲ್ ಅನ್ನುವಂತಹ ನದಿ ಏನಿರುತ್ತೆ ಆ ನದಿಗೆ ಅಡ್ಡಲಾಗಿ ಒಂದು ಒಡ್ಡುವನ್ನ ನಿರ್ಮಾಣ ಮಾಡೋದ್ರ ಮೂಲಕ ಈ ಒಂದು ಸಿಲಿಸೇರ್ ಸರೋವರನ ಸ್ಥಾಪನೆ ಮಾಡಲಾಯಿತು. ಈ ಸರೋವರ ಮುಖ್ಯವಾಗಿ ಆಲ್ವಾರ್ ನಗರಕ್ಕೆ ಕುಡಿಯುವ ನೀರನ್ನ ಪೂರೈಕೆ ಮಾಡೋದಕ್ಕೋಸ್ಕರ ನಿರ್ಮಿಸಲಾಗಿತ್ತು ಅಂದಿಗೆ. ಬಟ್ ಇಂದಿಗೆ ಅದು ನಮ್ಗೆ ಒಂದು ಜೀವ ವೈವಿಧ್ಯ ತಾಣವಾಗಿ ಕೆಲಸವನ್ನ ಮಾಡ್ತಾ ಬಂದಿದೆ. ಇನ್ನುಳಿದಂತೆ ರಾಮ್ಸಾರ್ ಸೈಟ್ ಅಂದ್ರೆ ಏನು ಅಂದ್ರೆ ಇಲ್ಲಿವರೆಗೂ ಕೂಡ 98, 97, 95, 96 ಈ ಪ್ರದೇಶಗಳನ್ನ ನೋಡ್ದು. ಹಾಗಿದ್ರೆ ರಾಮ್ಸಾರ್ ಸೈಟ್ಗಳಂದ್ರೆ ಏನು? ರಾಮ್ಸಾರ್ ಸೈಟ್ಗಳಂತ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ವೆಟ್ಲ್ಯಾಂಡ್ ಅಥವಾ ಜೌಗು ಭೂಮಿಗಳಾಗಿರ್ತವೆ ಅನ್ನುವಂಥದ್ದು ಗೊತ್ತಿರಲಿ. 1971ರಲ್ಲಿ ಇರಾನ್ ದೇಶದ ರಾಮ್ಸಾರ್ ನಗರದಲ್ಲಿ ಅಂಗೀಕರಿಸಲ್ಪಟ್ಟಂತಹ ಅಂತರ್ ಸರ್ಕಾರಿ ಒಪ್ಪಂದವಾದಂತಹ ರಾಮ್ಸಾರ್ ಪ್ರದೇಶದ ಒಂದು ರಾಮ್ಸಾರ್ ಸಮಾವೇಶದ ಅಡಿನಲ್ಲಿ ಗೊತ್ತುಪಡಿಸಲ್ಪಟ್ಟಂತಹ ಅಥವಾ ಗೊತ್ತು ಮಾಡಲ್ಪಟ್ಟಂತಹ ರಾಮ್ಸಾರ್ ಸೈಟ್ಗಳು ಅಥವಾ ಜೋಗು ಭೂಮಿಗಳು, ಇವನ್ನೇ ನಾವು ರಾಮ್ಸಾರ್ ಸೈಟ್ ಅಂತ ಕರಿತೀವಿ. ಈ ಸಮಾವೇಶ ಏನ್ ಮಾಡುತ್ತೆ ಮುಖ್ಯವಾಗಿ ಅಂದ್ರೆ 1976ರಲ್ಲಿ ಇರಾನ್ ದೇಶದ ರಾಮ್ಸಾರ್ ನಗರದಲ್ಲಿ ಕೈಗೊಂಡಂತಹ ಸಮಿಟ್ ಅಥವಾ ಸಮ್ಮೇಳನ ಏನಿತ್ತು ಇದು ಮುಖ್ಯವಾಗಿ ಜೋಗು ಪ್ರದೇಶಗಳಾಗಿರ್ಬೋದು, ಆ ಜೋಗು ಪ್ರದೇಶಗಳನ್ನ ಹೇಗೆ ಸಂರಕ್ಷಣೆಯನ್ನ ಮಾಡಬೇಕು ಮತ್ತು ಹೇಗೆ ಅದನ್ನ ವಿವೇಕಯುತವಾಗಿ ಬಳಕೆಯನ್ನ ಮಾಡ್ಕೋಬೇಕು ಅನ್ನುವಂತಹ ಒಂದು ಚೌಕಟ್ಟನ್ನ, ಒಂದು ಫ್ರೇಮ್ ವರ್ಕ್ ಅನ್ನ ಕೊಡ್ತಾ ಬಂತು. ಅಂಡ್ ಈ ರಾಮ್ಸಾರ್ ಸಮಾವೇಶದ ಒಂದು ಥೀಮ್ ಏನು ಅಂತ ಬಂದಾಗ ಸ್ಥಳೀಯ ಮತ್ತು ರಾಷ್ಟ್ರೀಯ ಕ್ರಮಗಳು ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಅಂದ್ರೆ ಕೋಆಪರೇಷನ್ ಮೂಲಕ ಎಲ್ಲಾ ಜೌಗು ಭೂಮಿಗಳ ಸಂರಕ್ಷಣೆಯನ್ನ ಮಾಡುವಂಥದ್ದು ಮತ್ತು ಈ ಜೌಗು ಭೂಮಿಗಳ ಒಂದು ವಿವೇಕಯುತ ಬಳಕೆಯನ್ನ ಮಾಡ್ಕೊಳ್ಳುವಂಥದ್ದು, ಅದರ ಮೂಲಕ ಪ್ರಪಂಚದಾದ್ಯಂತ ಒಂದು ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸೋಕೆ ಒಂದು ಕೊಡುಗೆಯನ್ನ ನೀಡುವ ಒಂದು ಅಂಶದ ಆಧಾರದ ಮೇಲೆ ಒಂದು ಧ್ಯೇಯವನ್ನ ಹೊಂದಲಾಗಿದೆ. ಇನ್ನು ಈ ರಾಮ್ಸಾರ್ ಸೈಟ್ಗಳಂತ ಬಂದಾಗ, ವೆಟ್ಲ್ಯಾಂಡ್ಗಳಂತ ಬಂದಾಗ 1971ರಲ್ಲಿ ಮುಖ್ಯವಾಗಿ ಇದನ್ನ ನಿಮ್ಗೆ ಏನೋ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಡ್ಲಾಗಿತ್ತು. ಅಂದ್ರೆ ಇಂಟರ್ ಗವರ್ನಮೆಂಟಲ್ ಅಗ್ರಿಮೆಂಟ್ ಅಂತ ನಾವು ಕರೀತಾ ಬರ್ತೀವಿ. ಈ ಒಂದು ಅಗ್ರಿಮೆಂಟ್ಗೆ ಭಾರತ 1982ರಲ್ಲಿ ಈ ಒಂದು ಸಮಾವೇಶವನ್ನ ಅಂಗೀಕರಿಸಲಾಗತ್ತೆ. ಆ ನಂತರ ಸುಸ್ಥಿರ ಬಳಕೆಗಾಗಿ ರಾಮ್ಸಾರ್ ಸೈಟ್ಗಳನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಕೆಲಸವನ್ನು ಕೂಡ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಈ ರಾಮ್ಸಾರ್ ಸೈಟ್ ನ ಒಂದು ರಾಮ್ಸಾರ್ ಸಮಾವೇಶ ಅನ್ನುವಂಥದ್ದು ಮುಖ್ಯವಾಗಿ ಜೋಗು ಪ್ರದೇಶಗಳ ಒಂದು ಅವುಗಳ ಸಂಪನ್ಮೂಲಗಳು ಅಥವಾ ಜೋಗು ಪ್ರದೇಶದಲ್ಲಿ ಕಂಡು ಬರುವಂತಹ ರಿಸೋರ್ಸಸ್ ಏನಿರ್ತವೆ ಅವುಗಳನ್ನ ಸಂರಕ್ಷಿಸುವಂತಹ ಅಂದ್ರೆ ಕನ್ಸರ್ವ್ ಮಾಡುವಂತಹ ಮತ್ತು ಸಸ್ಟೈನಬಲ್ ಯೂಸ್ ಅನ್ನ ಮಾಡ್ಕೊಳ್ಳೋದಕ್ಕೆ, ಸುಸ್ಥಿರ ಬಳಕೆಗಾಗಿ ಒಂದು ಚೌಕಟ್ಟನ್ನ ಒದಗಿಸುವಂತದನ್ನ ನಾವು ನೋಡ್ತಾ ಬಂದಿರ್ತೀವಿ. ಒಂದು ಪ್ರದೇಶವನ್ನ ಒಂದು ರಾಮ್ಸಾರ್ ಸೈಟ್ ಅಂತ ಏನಾದ್ರು ನಾವು ಪ್ರದೇಶವನ್ನ ಘೋಷಣೆ ಮಾಡ್ಬೇಕು ಅಂತ ಅಂದ್ರೆ ಆ ಒಂದು ಪ್ರದೇಶ 20,000ಕ್ಕೂ ಹೆಚ್ಚು ಜಲಪಕ್ಷಿಗಳನ್ನ ಏನ್ ಮಾಡ್ಬೇಕು, ಬೆಂಬಲಿಸಬೇಕು ಅಥವಾ ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸುವಂತಹ
9 ಮಾನದಂಡಗಳಲ್ಲಿ ಕನಿಷ್ಠ ಒಂದನ್ನಾದ್ರೂ ಕೂಡ ಪೂರೈಸಬೇಕು. ಅಂದ್ರೆ ಈ ಮಾನದಂಡಗಳನ್ನ ಈ ಒಂದು ರಾಮ್ಸಾರ್ ಸಮಾವೇಶದ ಅಡಿನಲ್ಲಿ ಕೂಡ ಪಟ್ಟಿ ಮಾಡಲಾಗಿದೆ. ಆ ಪಟ್ಟಿ ಮಾಡಿದಂತಹ ಮಾನದಂಡಗಳಲ್ಲಿ ಅಂದ್ರೆ 9 ಮಾನದಂಡಗಳಲ್ಲಿ ಯಾವುದಾದ್ರೂ ಒಂದು ಮಾನದಂಡವನ್ನಾದ್ರೂ ಕೂಡ, ಕನಿಷ್ಠ ಒಂದು ಮಾನದಂಡವನ್ನಾದ್ರೂ ಕೂಡ ಆ ಪ್ರದೇಶ ಪೂರೈಸಬೇಕು. ಅಥವಾ 20,000ಕ್ಕೂ ಹೆಚ್ಚು ಒಂದು ಜಲಪಕ್ಷಿಗಳಿಗೆ ಒಂದು ನೆಲೆಯನ್ನ ಅಥವಾ ಆವಾಸ ಸ್ಥಾನವನ್ನ ನೀಡಿರ್ಬೇಕಾಗಿರುತ್ತೆ, ಬೆಂಬಲಿಸಲಾಗಿರ್ಬೇಕಂತಹ ಪ್ರದೇಶವನ್ನು ನಾವು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಜೋಗು ಭೂಮಿ ಅಥವಾ ರಾಮ್ಸಾರ್ ವೆಟ್ಲ್ಯಾಂಡ್ ಅಂತ ಕೂಡ ನಾವು ಅದನ್ನ ಘೋಷಣೆ ಮಾಡಬಹುದು. ಈ ಒಂದು ವೆಟ್ಲ್ಯಾಂಡ್ಗಳ ಒಂದು ಇಂಪಾರ್ಟೆನ್ಸ್ ಅಥವಾ ಅದನ್ನ ಕನ್ಸರ್ವ್ ಮಾಡುವ ದೃಷ್ಟಿಯಿಂದ ಫೆಬ್ರವರಿ 2ನೇ ತಾರೀಕನ್ನ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ವಿಶ್ವ ಜೋಗು ದಿನ ಅಂತಲೂ ಕೂಡ ನಾವು ಆಚರಣೆಯನ್ನ ಮಾಡ್ತಾ ಬಂದಿದ್ದೀವಿ. ಸೊ ಇದನ್ನು ಕೂಡ ನಿಮಗೆ ಗೊತ್ತಿದೆ. ಈ ಒಂದು ವೆಟ್ಲ್ಯಾಂಡ್ ಗಳಿಗೆ ಸಂಬಂಧಪಟ್ಟ ಹಾಗೆ, ರಾಮ್ಸಾರ್ ವೆಟ್ಲ್ಯಾಂಡ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತಾನೂ ಕೂಡ ಕರೀತಾರೆ, ಅಥವಾ ಮಾಂಟ್ರಿಯಾಕ್ಸ್ ದಾಖಲೆಗಳು ಅಂತಾನೂ ಕೂಡ ಕರೀತಾ ಬರ್ತಾರೆ. ಅಂದ್ರೆ ಹೆಚ್ಚಾದ ಒಂದು ಮಾನವನ ಚಟುವಟಿಕೆಗಳನ್ನ ಅಥವಾ ಮಾಲಿನ್ಯ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಿಂದಾಗಿ ಪರಿಸರದ ಒಂದು ಲಕ್ಷಣ ಅಪಾಯದಲ್ಲಿರುವಂತಹ ರಾಮ್ಸಾರ್ ಸೈಟ್ಗಳೇನಿದಾವೆ ಅವುಗಳನ್ನ ಲಿಸ್ಟ್ ಮಾಡುವಂಥದ್ದು. ಲಿಸ್ಟ್ ಆದ ಮೇಲೆ ಅವುಗಳನ್ನ ಆ ಒಂದು ಅಪಾಯದಿಂದ ಅಥವಾ ಆ ಒಂದು ಮಾಲಿನ್ಯದಿಂದ ನಾವು ಬಿಡಿಸ್ಕೊಡುವಂತ ಕೆಲಸಗಳು ಮಾಡ್ಬೇಕಾಗತ್ತೆ. ಬಟ್ ಒಟ್ಟಾರೆಯಾಗಿ ಭಾರತದಲ್ಲಿ 2 ಪ್ರದೇಶಗಳನ್ನ ಅಂದ್ರೆ 2 ವೆಟ್ಲ್ಯಾಂಡ್ಗಳನ್ನ ಇಲ್ಲಿವರೆಗೂ ಕೂಡ ಮಾತ್ರ ಮಾಂಟ್ರಿಯಾಕ್ಸ್ ರೆಕಾರ್ಡ್ಗಳಿಗೆ ಅಥವಾ ದಾಖಲೆಗಳಿಗೆ ಕೊಡಲಾಗಿದೆ. ಒಂದು ಲೋಕ್ತಾಕ್ ಸರೋವರ ಮಣಿಪುರದಲ್ಲಿರುವಂಥದ್ದು, ಇನ್ನೊಂದು ಕಿಯೋಡಾಲ್ಡಿಯೋ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ಮುಂದೆ ಚಿಲಿಕಾ ಲೇಕ್ ಅನ್ನು ಕೂಡ ನಮಗೆ ಒಡಿಸ್ಸಾದಲ್ಲಿರುವಂತಹ ಚಿಲಿಕಾ ಲೇಕ್ ಅನ್ನು ಕೂಡ ಇದು ಮಾಡಲಾಗಿರುತ್ತೆ. ಬಟ್ ಆ ನಂತರದಲ್ಲಿ ಅಲ್ಲಿ ಒಂದಷ್ಟು ಸುಧಾರಣೆಗಳನ್ನ ರಿಫಾರ್ಮ್ಗಳನ್ನ ಕೈಗೊಂಡು ಆ ಪ್ರದೇಶವನ್ನ ಅಪಾಯದಿಂದ ಹೊರತರಲಾಯಿತು. ಆ ನಂತರ ಅದನ್ನ ಕೈ ಬಿಡಲಾಯಿತು. ಸೊ ಈಗ ಇರುವಂತದ್ದು ಲೋಕ್ತಾಕ್ ಸರೋವರ ಮತ್ತು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ವೆಟ್ಲ್ಯಾಂಡ್ ಏನಿದೆ ಅವೆರಡು ಮಾತ್ರ ಮಾಂಟ್ರಿಯಾಕ್ಸ್ ರೆಕಾರ್ಡ್ ನಲ್ಲಿ ಇರುವಂತದ್ದು ಅನ್ನುವಂಥದ್ದು. ದೆನ್ ಈ ರಾಮ್ಸಾರ್ ಸಮಾವೇಶದ ಒಂದು ಮಹತ್ವವೇನು ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕರೀತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳಿಗೆ ನೇರವಾಗಿ ಸಂಬಂಧಪಟ್ಟಿರುವಂಥದ್ದು. ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6 ಆಗಿರ್ಬೋದು, 13 ಆಗಿರ್ಬೋದು, 14 ಮತ್ತು 15 ಅಂತ ಕರಿತೀವಿ. 6ನೇದು ಬಂದು ಮುಖ್ಯವಾಗಿ ಶುದ್ಧ ನೀರು ಮತ್ತು ನೈರ್ಮಲ್ಯ ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. 13ನೇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಂದು ಹವಾಮಾನ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುತ್ತೆ. ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 14 ಮತ್ತು 15 ಬಂದು ಜೀವ ವೈವಿಧ್ಯ ಸಂರಕ್ಷಣೆ ಅಥವಾ ನೀರಿನ ಗುಣಮಟ್ಟ ನಿರ್ವಹಣೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಮಾತಾಡೋದ್ರಿಂದಾಗಿ ವೆಟ್ಲ್ಯಾಂಡ್ಗಳ ಕನ್ಸರ್ವ್ ಮಾಡುವಂಥದ್ದು ನಮಗೆ ಒಟ್ಟಾರೆಯಾಗಿ ಈ 6 ಮತ್ತು 13, 14ನೇ ಸಸ್ಟೈನಬಲ್ ಡೆವಲಪ್ಮೆಂಟ್ಗಳಿಗೆ ನೇರವಾಗಿ ಕೊಡುಗೆಯನ್ನ ಅದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಶೋಧನೆಯನ್ನು ಕೈಗೊಳ್ಳೋದಿಕ್ಕೆ ಅಥವಾ ಜೋಗು ಭೂಮಿ ನಿರ್ವಹಣಾ ತರಬೇತಿಗಳನ್ನ ನೀಡೋದಿಕ್ಕೆ, ದತ್ತಾಂಶವನ್ನ ಅಥವಾ ಉತ್ತಮ ಅಭ್ಯಾಸಗಳನ್ನ ವಿನಿಮಯ ಮಾಡಿಕೊಳ್ಳುವಂತಂದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಯಾವ ದೇಶದ ನಡುವೆ ಇರುತ್ತೆ ಅದನ್ನ ಇತರೆ ರಾಷ್ಟ್ರಗಳಿಗೂ ಕೂಡ ಅದನ್ನ ವಿನಿಮಯ ಮಾಡಿಕೊಂಡು ಆ ರಾಷ್ಟ್ರದಲ್ಲೂ ಕೂಡ ನಮಗೆ ಹೆಚ್ಚಿನ ಒಂದು ವೆಟ್ಲ್ಯಾಂಡ್ಗಳನ್ನ ಆ ಒಂದು ಪ್ರಾಕ್ಟೀಸಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಕೊಡುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ಒದಗಿಸುವಂಥದ್ದು, ವಿಜ್ಞಾನದ ಒಂದು ಪರಿಸರ ವಿಜ್ಞಾನ ಅಥವಾ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮತೋಲನಗಳನ್ನ ಕೈಗೊಳ್ಳುವಂತಹ ಕೆಲಸಗಳನ್ನು ಕೂಡ ಈ ಒಂದು ರಾಮ್ಸಾರ್ ವೆಟ್ಲ್ಯಾಂಡ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಇನ್ನು ಈ ರಾಮ್ಸಾರ್ ವೆಟ್ಲ್ಯಾಂಡ್ಗಳಂತ ಬಂದಾಗ ಭಾರತದಲ್ಲಿ ಆಸ್ ಆಫ್ ನೌ ಅಂದ್ರೆ 2026ನ ಪ್ರಕಾರ ನಿಮಗೆ 98 ರಾಮ್ಸಾರ್ ಸೈಟ್ಗಳಿದಾವೆ ಅನ್ನುವಂಥದ್ದು ಗೊತ್ತಿರಲಿ. ಅಂದ್ರೆ ಭಾರತದಲ್ಲಿ ಎಷ್ಟೊಂದ್ಸಲ ಕೇಳ್ಬೋದು, ಅಂದ್ರೆ ಈ ಇತ್ತೀಚೆಗೆ ನಮಗೆ ಗುಜರಾತ್ನಲ್ಲಿ ಈ ಝರಿದಂಡ್ ಆಗಿರ್ಬೋದು, ಪಾಟ್ನಾ ಬರ್ಡ್ ಸೆಂಚುರಿ ಆಗಿರ್ಬೋದು, ಇವೆರಡನ್ನು ಘೋಷಣೆ ಮಾಡೋದ್ರ ಮೂಲಕ 98 ವೆಟ್ಲ್ಯಾಂಡ್ಗಳನ್ನ ರಾಮ್ಸಾರ್ ವೆಟ್ಲ್ಯಾಂಡ್ಗಳಂತ ನಮಗೆ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಇದ್ರ ಜೊತೆಗೆ ಇನ್ನು ಯಾವ ರಾಜ್ಯ ಅಂತ ಬಂದಾಗ, ರಾಜ್ಯವಾರು ಅಂತ ಬಂದಾಗ ನಮಗೆ ತಮಿಳುನಾಡು ರಾಜ್ಯ ಅತಿ ಹೆಚ್ಚು ವೆಟ್ಲ್ಯಾಂಡ್ಗಳನ್ನ ಅಥವಾ ರಾಮ್ಸಾರ್ ಸೈಟ್ಗಳನ್ನ ನಿಮಗೆ ಹೊಂದಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಯಾಕಂದ್ರೆ ಈ ಒಂದು ಘೋಷಣೆಗಳ ಪ್ರಕಾರ ಅಥವಾ ಈ ಒಂದು ಸ್ಥಾನಮಾನವನ್ನು ನೀಡೋದ್ರ ಪ್ರಕಾರ ಅತಿ ಹೆಚ್ಚು ರಾಮ್ಸಾರ್ ಸೈಟ್ ವೆಟ್ಲ್ಯಾಂಡ್ಗಳನ್ನ ಹೊಂದಿರುವಂಥದ್ದು ತಮಿಳುನಾಡು ಅನ್ನುವಂಥದ್ದು ಗೊತ್ತಿರಲಿ. ಈ ಸೈಟ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.